ಹಾಯ್ ವೆಲ್ಕಮ್ ಬ್ಯಾಕ್ ಟು ಇಟ್ಸ್ ಅವರ್ ಕಿರಿ ಕೃಷಿ ಚಾನಲ್. ಶಿರಡಿ ಜರ್ನಿ ಹೆಂಗಿರುತ್ತೆ ಅಂತ ನೋಡೋಣ. ನಾವು ಬೇಗ ಬೇಗ ಹೋಗಿ ಟ್ರೈನ್ ಕ್ಯಾಚ್ ಮಾಡಬೇಕು ಗೈಸ್ ಇವಾಗ. ಬಾಯ್ ಬಾಯ್ ಬ್ಯಾಂಗಳೂರು ಫಾರ್ 1 ವೀಕ್. ಲೆಟ್ಸ್ ಪ್ಲೇ ಯು ನೋ. ಹೊಡಿತಿ ವೆರಿ ಗುಡ್. ಐಫೈ ಅಲ್ಲಿ ಕಿತ್ತಾಗ್ಬಿಡ್ತೀನಿ ನನ್ನ ಮಗನೇ ಅನ್ಕೊಂತ ಇದ್ದೆ. ಗೈಸ್ ನಾವು ಫೈನಲಿ ಶಿರಡಿ ರೀಚ್ ಆಗಿದ್ದೀರಿ. ಮತ್ತೆ ಈವ್ನಿಂಗ್ ಇನ್ನೂ ಒಂದು ರೌಂಡ್ ದರ್ಶನಕ್ಕೆ ಹಾಕಿದ್ದೀವಿ. ಏ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸರಿ ಇಟ್ಸ್ ಮರ್ತೋಗ್ಬಿಟ್ಟಿದ್ದೀನಿ. ಏ ಹಾಯ್ ವೆಲ್ಕಮ್ ಬ್ಯಾಕ್ ಟು ಇಟ್ಸ್ ಅವರ್ ಕಿರಿ ಕೃಷಿ ಚಾನಲ್. ಸೊ ಈಗ ನಾವು ಎಲ್ಲಿ ಹೋಗ್ತಿದ್ದೀರಿ ಅಂದರೆ ಬ್ಯಾಕ್ ಎಲ್ಲ ರೆಡಿ ಗೈಸ್. ಎಸ್ ಎಲ್ಲ ರೆಡಿ ಆಗಿದೆ. ಸೊ ಈಗ ನಾವು ಬಿಡಬೇಕಷ್ಟೇ ಮನೆ. ಸೊ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಿರೋದು ಶಿರ್ಡಿಗೆ. ಸೊ ನಮ್ಮ ಶಿರಡಿ ಜರ್ನಿ ಹೆಂಗಿರುತ್ತೆ ಅಂತ ನೋಡೋಣ. ನಾವೆಷ್ಟು ಸ್ಪೆಂಡ್ ಮಾಡಿದ್ದೀರಿ, ಟ್ರೈನ್ಗೆ ಎಷ್ಟಾಯಿತು, ಅಲ್ಲಿಂದ ಆ ಪ್ಲೇಸಿಗೆ ಎಷ್ಟಾಗುತ್ತೆ, ಈ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಬ್ಲಾಗ್ ಆಗಿರುತ್ತೆ ಗೈಸ್. ಈ ಫುಲ್ ಕಂಪ್ಲೀಟ್ ಅಪ್ಡೇಟ್ ನಾನು ನಿಮಗೆ ಕೊಡ್ತೀನಿ. ಸೊ ಈ ಬ್ಲಾಗ್ನ ಎಂಡ್ವರೆಗೂ ನೋಡಿ, ಲೈಕ್ ಮಾಡಿ, ಒಂದು ನಿಮಿಷ ಲಾಸ್ಟಲ್ಲಿ ಹೇಳ್ತಿರ್ಬಿಡಿ. ಓಕೆ, ಇವಾಗ ಸದ್ಯಕ್ಕೆ ಟ್ರೈನ್ ಲೇಟ್ ಆಗ್ತಾ ಇದೆ. ಸೊ ಬೇಗ ಹೊರಡಬೇಕು. ಬೈ ಗೈಸ್. ಮೆಟ್ರೋನ ಕ್ಯಾಚ್ ಮಾಡಬೇಕು ಫಸ್ಟ್ ಹೋಗಿ. ಸೊ ಗೈಸ್ ಈಗ ನಾವು ಕಾಡುಗೋಡಿ ಟ್ರೀ ಪಾರ್ಕಲ್ಲಿ ಮೆಟ್ರೋ ಸ್ಟೇಷನ್ ಬಂದಿದ್ದೀವಿ. ಸೊ ಈಗ ನಾವು ಬೇಗ ಬೇಗ ಹೋಗಿ ಟ್ರೈನ್ ಕ್ಯಾಚ್ ಮಾಡಬೇಕು ಗೈಸ್ ಇವಾಗ. ಆ್ಯಕ್ಚುಲಿ ಆಗ ಟೈಮ್ ಆಗೋಯ್ತು, ಇನ್ನು ಕರೆಕ್ಟ್ 40 ಮಿನಿಟ್ಸ್ ಇದೆ. 40 ಮಿನಿಟ್ಸ್ ಇದೆ, ಬಟ್ ಅಷ್ಟೊತ್ತಿಗೆ ರೀಚ್ ಆಗ್ತೀರಲ್ವ? ಆಗ್ತೀರಿ ಅಂತ ಅನ್ಕೊಂತ. ಓಕೆ ಗೈಸ್, ಚೆಕ್ಕಿನ್ ಎಲ್ಲ ಮಾಡಬೇಕು ಪಾರ್ಕ್ಗಳು. ಹೇ ಗೈಸ್, ನಾವೀಗ ಮೆಜೆಸ್ಟಿಕ್ ರೀಚ್ ಆಗಿದ್ದೀರಿ. ಸೊ ಈಗ ನಾವು ಟ್ರೈನಿಗೆ ಕ್ಯಾಚ್ ಮಾಡಬೇಕು. ಟ್ರೈನ್ ಇನ್ನೂ ಎಷ್ಟೊತ್ತಿದೆ ಹೇಳು? ಟ್ರೈನ್ 11 ಮಿನಿಟ್ಸ್ ಡಿಲೇ ಇದೆ. ಏನು ಗೊತ್ತಾ, ನಾವು ಬೇಗ ಬಂದುಬಿಟ್ಟಿದ್ದೀವಿ. ಆ್ಯಕ್ಚುಲಿ ಬೇಗ ಬಂದಿದ್ದೀವಿ. ಆ್ಯಕ್ಚುಲಿ 8:30ಕ್ಕೆ ಇರೋದು, ಎಕ್ಸಾಕ್ಟ್ 8 ಆಗ್ತಾ ಇದೆ. 8 ಆಗಿಲ್ಲ, ಇನ್ನೂ 5 ಮಿನಿಟ್ಸ್ ಇದೆ. ಸೊ ವೇಟ್ ಮಾಡೇಬೇಕು ಇನ್ನು ಅಷ್ಟೇ. ಅಷ್ಟೊತ್ತಿಗೆ ನಾನು ನಾಷ್ಟ ತಿಂತೀನಿ ಗೈಸ್. ಅರ್ಲಿ ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದಿದ್ದಕ್ಕೇನೋ ಹೊಟ್ಟೆ ಅಂತೂ ಫುಲ್ಲು ಹಸೀತಿದೆ. ಸೊ ಏನಾದರೂ ಸ್ವಲ್ಪ ತಿನ್ಕೊಂಡು ಸ್ವಲ್ಪ ಕಟ್ಸ್ಕೊಂಡು ಹೋಗೋಣ. ಬಿಕಾಸ್ ಒನ್ ಡೇ ಫುಲ್ ಜರ್ನಿ ಇರುತ್ತೆ. ಒನ್ ಡೇ ಫುಲ್ ಜರ್ನಿ ಟ್ರೈನಾಗೆ. ಟ್ರೈನ್ ಅಂತೂ ಊಟ ತಿನ್ನೋಕ್ಕಾಗಲ್ಲ ಒಳಗಡೆ. ಪ್ಯಾಂಟ್ರಿ ಚೆನ್ನಾಗಿದ್ರೂ ಅದೇನೋ ಒಂಥರ ಫೀಲಿಂಗ್. ಅದಕ್ಕೆ ಆಚೆ. ಬಟ್ ಆಪ್ಷನ್ ಇಲ್ಲ, ನೈಟ್ ಆದರೂ ತೊಗೊಳ್ಲೇಬೇಕು ನಾವಲ್ಲಿ. ನೈಟ್ ಒಂದು ಅಡ್ಜಸ್ಟ್ ಮಾಡ್ಕೊಳೋಣ, ಇಲ್ಲ ಜೆಪ್ಟೋ ಮಾಡ್ತೀನಿ ಗೈಸ್ ಆನ್ ಟ್ರೈನ್. ಅದು ಆಪ್ಷನ್ ಇದ್ದರೆ ಜೆಪ್ಟೋ ಅಲ್ಲ, ಝೊಮ್ಯಾಟೊ ಏನೋ ಒಂದು ಮಾಡ್ಕೊಳೋಣ. ಬಟ್ ಎಲ್ಲೋ ಒಳ್ಳೆ ಊಟ ಸಿಕ್ಬಿಟ್ರೆ ಸಾಕು. ಓಕೆ ಗೈಸ್, ಟ್ರೈನ್ ಬಂದಮೇಲೆ ಅಪ್ಡೇಟ್ ಕೊಡ್ತೀವಿ ಗೈಸ್. ಹಾಂ ಗೈಸ್, ಫೈನಲಿ ನಾವು ಮೆಟ್ರೋ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ. KSR ರೈಲ್ವೆ ಸ್ಟೇಷನ್. ರಶ್ ನೋಡಿ ಗೈಸ್, ಹಬ್ಬ ಎಷ್ಟು ಜನ. ಒಂದು ರೆಸ್ಟೋರೆಂಟ್ ಇತ್ತು, ಆರಾಮಾಗಿ ಇಲ್ಲ ತೊಗೊಬೋದು. ಅಲ್ಲೆಲ್ಲೋ ಏನೋ ಆ್ಯಟಿಟ್ಯೂಡ್ ಮೇಡಮು ಉಡುಪಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ಲು. ಅದು ಉಡುಪಿನೇ ಅಲ್ಲ, ಬೇಜಾರಾಗ್ಬಿಟ್ಟಿತ್ತು ತಿಂದು. ಬಟ್ ಆದರೂ ಚೆನ್ನಾಗಿತ್ತು ತಾನೇ. ದೋಸೆ ಚೆನ್ನಾಗಿದೆ. ಅದು ಬೇರೆ ಪಾರ್ಸೆಲ್ ತೊಗೊಂಡಿದ್ರಿ ಒಳಗಡೆ ತಿನ್ನಕ್ಕ. ಪಲಾವ್ ನೋಡೋಣ ಹೆಂಗಿರ್ತದೋ ಅಲ್ಲಿ ಒಳಗಡೆ. ಓಕೆ ಗೈಸ್, ಈಗ ನಾವು ಜೋರಾಗಿ ಮಾತಾಡೋ, ಮೈಕ್ ಇಲ್ಲ ಮಾತ್ರ. ಓಕೆ ಗೈಸ್, ಈಗ ನಾವು ಟ್ರೈನಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಫೈನಲಿ. ಆ್ಯಕ್ಚುಲಿ ಇವರಿಂದ ಟ್ರೈನ್ ಮಿಸ್ ಆಗ್ತಿತ್ತು ಇವತ್ತು ಗೈಸ್. ಹಂಗೇನಿಲ್ಲ ಗೈಸ್, ಪ್ಲ್ಯಾಟ್ಫಾರ್ಮ್ ನಂಬರ್ 5 ಅಂತ ಹೇಳಿದ್ರು. ನಿಮ್ಗೂ ಗೊತ್ತಿರ್ತದೆ, ಪ್ಲ್ಯಾಟ್ಫಾರ್ಮ್ ಚೇಂಜ್ ಮಾಡ್ತಾರೆ ಲಾಸ್ಟ್ ಟೈಮ್ಗೆ. ಸೊ ಹಂಗೆ ಚೇಂಜ್ ಆಗಿ 10 ಪ್ಲ್ಯಾಟ್ಫಾರ್ಮ್ಗೆ ಹಾಕ್ಬಿಟ್ಟವ್ರೆ. ಸೊ ಓಡ್ಕೊಂಡು ಬಂದುಬಿಟ್ಟಿದ್ದಾಯಿತು. ಆ್ಯಂಡ್ ಸೀಟ್ ರಿಸರ್ವೇಷನ್ ಆಗಿದೆ. AC ಕೋಚ್ ಬಂದು ಕೂತ್ಕೊಂಡಿದ್ರಿ. 5 ಮಿನಿಟ್ಸ್ ಹಾಲ್ಟ್ ಇದೆ, ಹೋಗೋಣ ಶಿರಡಿ. ಆ್ಯಂಡ್ ಟ್ರೈನಿಗೆಲ್ಲ ಎಷ್ಟಾಯಿತು ಪ್ರೈಸ್ ಇವೆಲ್ಲ ನಿಮಗೆ ಬೇಕು ಅಂದರೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಬಾಯ್ ಬಾಯ್ ಬ್ಯಾಂಗಳೂರು ಫಾರ್ 1 ವೀಕ್. ಫುಲ್ ಎಕ್ಸೈಟೆಡ್ ಶಿರಡಿಗೆ ಹೋಗೋದಕ್ಕೆ. ಎಷ್ಟು ವರ್ಷಗಳಾದ್ಮೇಲೆ ಹೋಗ್ತಾ ಇದೆ.
ಆ್ಯಂಡ್ ಶಿರ್ಡಿಗೆ ಯಾರನ್ನ ಹೋಗ್ಬೇಕಾಗಿದ್ದರೆ ನನ್ನ ಸಜೆಷನ್ ಒಂದು ವಾರ ಮುಂಚೆನೇ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊರಿ. ನಾವೊಂದು 10 ಡೇಸ್ ಮುಂಚೆ ಬುಕ್ ಮಾಡ್ಕೊಂಡಿದ್ರಿ, ಬಟ್ ಕನ್ಫರ್ಮೇಷನ್ ಬಂತು ನಮ್ಗೆ ಇವತ್ತು ಬೆಳಗ್ಗೆನೇ. ಸೊ ಪ್ರೈಸ್ ಬಂತು ಇದು 1 AC 1 ಟೈರ್ AC ಇದು 1420 ರೂಪಾಯಿ ಬಂದಿದ್ದು ಪರ್ ಹೆಡ್. ಅದೇ ನಾವಿಬ್ಬರಿಗೆ 3200 ಚೇಂಜ್ ಏನಾಗಿದ್ದು ವಿತ್ ಟ್ಯಾಕ್ಸ್ ಆ್ಯಂಡ್ GST ಎವ್ರಿಥಿಂಗ್. ಅಲ್ಲಿ ಹೋದ್ಮೇಲೆ ಅಲ್ಲಿಂದ ನಾವು ಆಟೋಕ್ಕೆ ಎಷ್ಟಾಗಿದೆ, ಟೆಂಪಲ್ ಗಂಟ ಎಷ್ಟು ತಗೊಂಡಿದ್ರು ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಫುಲ್ ಅಪ್ಡೇಟ್ ಬರಬೇಕಂದ್ರೆ ಏನು ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಕೊಳ್ಳಿ. ಗೈಸ್ ನೋಡಿ ಟ್ರೈನಲ್ಲಿ ಬೋರ್ ಆಗುತ್ತೆ ಅಂತ. ಯು ನೋ ಎಸ್ ಲೆಟ್ಸ್ ಪ್ಲೇ ಯು ನೋ. ಹಾಕು ಬೇಗ ಬೇಗ. ಸಾಕು. ಕಾಣಿಸಿದೆಯಾ? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಹಾಂ, ಯೆಲ್ಲೋ ಕಲರ್ ಯಾವುದು ಅದೇ ತಗೊಬೇಕು. ಎಲ್ಲೋ ಕಲರ್ ಟ್ರೈನಾಗ ಮಜಾ ಮಾಡ್ತಾ ಇದ್ರಿ ಗೈಸ್. ಅದು ಅಲ್ಲ ಯೆಲ್ಲೋ ಕಲರ್ ನೋಡಿ, ಇದು ಯೆಲ್ಲೋ ಕಲರ್, ಇದು ತಗೋ, ಇದು ಯೆಲ್ಲೋ ಕಲರ್. ಹಾಂ ಕೊಡು, ಯೆಲ್ಲೋ ಕಲರ್ ಕ್ಲಾಪ್ಸ್. ರೆಡ್ ಕಲರ್ ಎಲ್ಲಿದೆ? ರೆಡ್ ಕಲರ್ ರೆಡ್ ಮಾತ್ರ, ರೆಡ್ ಕಲರ್ ಮಾತ್ರ ಇಲ್ಲ. ರೆಡ್ ಕಲರ್ ಅದು 5, ಅದು ಪರ್ಪಲ್, ಇದು ರೆಡ್ ಕಲರ್. ಹಾಂ ಕೊಡು ಅಕ್ಕ, ಕೊಡು ರೆಡ್ ಕಲರ್ ಅಂತ ಕೊಟ್ಬಿಡು. ರೆಡ್ ಕಲರ್ ಕ್ಲಾಪ್ಸ್ ಇವಾಗ. ಈ ಕಡೆ ನೆಕ್ಸ್ಟ್ ಬ್ಲೂ ಕಲರ್ ಎಲ್ಲಿದೆ? ಎಲ್ಲಿದೆ? ಹೊಡಿತೀಯ ನೀನು ಗೈಸ್? ತುಂಬ ಬೋರಿಂಗ್ ಆಗ್ತಾ ಇದೆ ಗೈಸ್ ಜರ್ನಿ. ಇವ್ರು ಮಾತ್ರ ಎಂಜಾಯ್ ಮಾಡ್ತಾ ಇದ್ದಾರೆ. ಎತ್ಕೊಂಡೋದ್ರೆ ಏನು ಮಾಡ್ತೀಯಾ? ನಿನ್ನ ಟ್ರೈನಲ್ಲಿ ದೆವ್ವ ಬಂದು ಎತ್ಕೊಂಡು ಹೋಗ್ಬಿಟ್ರೆ ಏನು ಮಾಡ್ತೀಯಾ ನೀನು? ಏನು ಮಾಡಲ್ಲ, ಹೊಡಿತಿ. ಹಾಂ ವೆರಿ ಗುಡ್. ಹೈಫೈ. ರಿಷಿ ಏನು ನೋಡ್ತಿದ್ಯಾ? ನೋಡೋಕ್ಕೇನಿಲ್ಲ, ಅದಕ್ಕೆ ಆ ಫ್ಯಾನುಗಳು ನೋಡ್ತಾ ಇದ್ದೀನಿ. ಆ ಫ್ಯಾನುಗಳು ತೋರಿಸಿ. ಇದ್ರಲ್ಲಿ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ. ರೈಟ್ ತಿರುಗ್ತಾ ಇದ್ದಾವೆ, ಲೆಫ್ಟ್ ತಿರುಗ್ತಾ ಇದ್ದಾವೆ ಅಂತ ನೋಡ್ತಾ ಇದ್ದೀನಿ. ಇನ್ನೇನು ಮಾಡೋ ಕೆಲಸ ಇಲ್ಲ. ಸಖತ್ ಬೋರಿಂಗ್ ಗೈಸ್. ಟ್ರೈನ್ ಅಂತೂ ಸಖತ್ ಬೋರಿಂಗ್. ಅಂದರೆ ಈ ಟ್ರೈನಾಗ ಬರೀ ಫ್ಯಾಮ್ಲೀಸ್ ಬಂದವ್ರೆ, ಸ್ವಲ್ಪ ಹುಡುಗರು. ನಮ್ಮ ಗ್ಯಾಂಗೆ ಬಂದಿರೋ ಸ್ವಲ್ಪ ಚೆನ್ನಾಗಿರೋದು. ಯಾರೂ ಇಲ್ಲ, ತಲೆಗಟ್ಟು ಹೋಗ್ತಾ ಇದೆ. 1 ಡೇ ಟ್ರಿಪ್ ಅಂದರೆ ಹಿಂಗೆ ಇರುತ್ತೆ. ಸಾರಿ, 1 ಡೇ ಟ್ರೈನ್ ಜರ್ನಿ ಅಂದರೆ ಹಿಂಗೆ ಇರುತ್ತೆ. ಕಷ್ಟ. ಫೋನು ಇಷ್ಟೊತ್ತಂತ ನೋಡೋಕ್ಕಾಗುತ್ತೆ? ನೋಡಿ ಸೈಡಿಗೆ ಬಿಸಾಕಿದ್ರಿ. ಮನೆಯಲ್ಲೂ ನೀನು ಅದೇ ಅಲ್ಲ ಮಾಡೋದು ನೋಡಿ ಇವಾಗೂ. ಬೇಡ. ಓಕೆ, ಸಮಥಿಂಗ್ ಫನ್ ಐ ಆಮ್ ಟ್ರೈಂಗ್ ಟು ಡೂ ಇನ್ ಟ್ರೈನ್, ಬಟ್ ಚಪ್ಪಲಿ ತಗೊಂಡು ಹೊಡಿತಾರೆ ಒಬ್ಬೊಬ್ಬರು ಏನೋ ಮಾಡಿದರೆ, ಅದಕ್ಕೆ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟು. ನೋಡಿ ಫೋಟೋ ಇನ್ನೂ ಬಂದಿಲ್ಲ. ಅಯ್ಯೋ, ಈ ನನ್ನ ಮಗನಿದ್ದಾನೆ, ಹಿಂಸೆ ಕೊಡ್ತಾವನೆ. ಹೋಗೋಷ್ಟಕ್ಕೆ ಏನೋ ಒಂದು ಮಾಡ್ತೀನಿ ಪಕ್ಕ. ನಿನ್ನ ಅಲ್ಲಿ ಕಿತ್ತಾಕ್ಬಿಡ್ತೀನಿ ನನ್ನ ಮಗನೇ. ಏನು ಅನ್ಕೊತ ಇದ್ದೀನಿ. ಗುಡ್ ಮಾರ್ನಿಂಗ್ ಫ್ರಮ್ ಮಹಾರಾಷ್ಟ್ರ. ಸೊ ಹೀಗೆ ಸನ್ ರೈಸ್ ಆಗ್ತಾಯಿದೆ ಇವಾಗ. ಒಳ್ಳೆ ನೇಚರ್ ಇದೆ. ಇಲ್ಲಿ ನಿಲ್ತ್ಕೊಂಡು ಮಾಡೋದು ತಪ್ಪೇ ನನಗೆ ಗೊತ್ತು, ಬಟ್ ವ್ಯೂಗೋಸ್ಕರ ಬಂದಿದ್ದೀನಿ. ಇಟ್ ವಾಸ್ ಲೈಕ್ ಡ್ಯಾಮ್ ಬ್ಯೂಟಿಫುಲ್. ಇನ್ನೊಂದು 3 hours ಜರ್ನಿ ಇದೆ ಶಿರ್ಡಿಗೆ ಹೋಗಿ ಬಾಬಾ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಅಪ್ಡೇಟ್ ಏನಂತ ನೋಡೋಣ. ಸನ್ರೈಸ್. ಗುಡ್ ಮಾರ್ನಿಂಗ್. ಇವಾಗೇ ಇದ್ದಿದ್ದಾರೆ ನೋಡಿ ಗೈಸ್. ನಾವು ಬಡವರು ಮಿನರಲ್ ವಾಟ್ರಾಗ ಫೇಸ್ ವಾಶ್ ಮಾಡ್ಕೊತವ್ರೆ ನೋಡಿ. ನಾವೆಲ್ಲ ಬಡವರು.
ನೈಸ್ ಎಕ್ಸ್ಪೀರಿಯನ್ಸ್ ಅಲ್ಲ. ಇಲ್ಲಿ ನಿಂತ್ಕೊಂಡ್ರೆ ಒಂಥರ ಎಕ್ಸ್ಪೀರಿಯನ್ಸ್ ಅನಿಸ್ತದೆ, ಬಟ್ ಏನೋ ಒಂಥರ ಭಯ. ಇನ್ನೊಂದು ಇವಾಗ ಆಗಿದ್ದಕ್ಕೆ ತಣ್ಣಗಿದೆ, ಇನ್ನು ಸ್ವಲ್ಪ ಹೊತ್ತಾದರೆ ಇಲ್ಲಿ ಬಿಸಿಲಿಗೆ ಆಗಲ್ಲ. ಭಯಂಕರ. ತಗೋ, ನಾನು ತೊಳ್ಕೊಂಡೆ ಬೆಳಗ್ಗೆನೆ. ಪಿ ಎಸ್ ಮೇಲೆಲ್ಲ ಹೋಗ್ತಾ ಇಲ್ಲ. ಏನೋ ಒಂದು ಸತಿ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದ್ರಿ. ಟೀ ಆ್ಯಂಡ್ ಮಸ್ಕಬನ್ ಆನ್ ಟ್ರೈನ್ಗೆ ಬಂದು ಕೊಡ್ತಾನಂತೆ. ಇಲ್ಲಿ ಡೀಟೇಲ್ಸ್ ಇದ್ದಾವೆ, ನೋಡೋಣ ಬರ್ತದೆ ಇಲ್ಲ ಅಂತ. ಇನ್ನೊಂದು 30 ಮಿನಿಟ್ಸ್ ಇದೆ ಆ ಸ್ಟೇಷನ್ಗೆ ಹೋಗೋಕ್ಕೆ. ನಾವು ಟೀ ಟ್ರೈನಾಗಂತೂ ನಿನ್ನೆನಿಂದ ಕುಡ್ದಿಲ್ಲ. ನಮ್ಗೆ ಟೀ ಇಲ್ಲ ಅಂದರೆ ಆಗೋದೇ ಇಲ್ಲ. ಅದು ಪುಣ್ಯಕ್ಕೊಂದು ರೆಸ್ಟೋರೆಂಟ್ ಸಿಕ್ಕಿದ್ದು, ಬಟ್ ರೆಸ್ಟೋರೆಂಟ್ ಇನ್ನೂ ಕನ್ಫರ್ಮ್ ಮಾಡ್ತಾಯಿಲ್ಲ. ಏನಿನ್ನ ಎಕ್ಸ್ಪ್ರೆಷನ್? ಅದು ಬರಲಿ, ಆಮೇಲೆ ಹೇಳ್ತೀನಿ. ಕಾಸು ಕಟ್ಟಿರೋದಲ್ಲ ಮಗನೇ. ಆ್ಯಂಡ್ ಇನ್ನೊಂದು ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಗೈಸ್. 176 ರುಪೀಸ್ 2 ಟೀಗೆ, 2 ಮಸ್ಕಬನ್ಗೆ. ಸೊ ಕೊಟ್ಟಿದ್ದಾಯಿತು, ಏನು ಮಾಡೋಕ್ಕಾಗಲ್ಲ ಈ ಸಿಚುವೇಶ್ನಾಗ. ಟೀ ಕುಡಿಬೇಕು ಅನಿಸ್ತಾ ಇದೆ. ಇನ್ನೊಂದು ಫನ್ನಿ ಥಿಂಗ್ ಏನಂದರೆ, ಟೀ ಕುಡ್ದಿಲ್ಲ ಅಂದರೆ ನನಗೆ ಡೇ ಸ್ಟಾರ್ಟ್ ಆಗಲ್ಲ. ಅಂದರೆ ಬೇರೆ ಡೇ, ನಾಟ್ ದಿಸ್ ಡೇ. ಪಿಯ. ಸೊ ಫೈನಲಿ ಇನ್ನೂ 2 ಸ್ಟಾಪ್ ಇದೆ ಅಷ್ಟೇ. 10 ಗಂಟೆ ಒಳಗಡೆ, 9:30 ಒಳಗಡೆ ನಾವು ಶಿರ್ಡಿ. 9:30 ಇಲ್ಲ, 10:30 ಆಗುತ್ತೆ. 10 ಒಳಗಡೆ ಹೋಗ್ಬಿಡ್ತೀರಿ. ನೋಡೋಣ ಅಪ್ಡೇಟ್ ಹೆಂಗಿದೆ. ಶಿರ್ಡಿ, ಬಾಬಾ ದರ್ಶನ, ರೂಮ್ಸ್ ಎಲ್ಲ ಬಾಯ್. ಇವಾಗ ಜಂಬೋ ಟೀ ಅನ್ನ ಇಷ್ಟುದ ಕೊಡ್ತಾರೆ ಅಂದರೆ ಇಷ್ಟೇ ಕೊಟ್ಬಿಟ್ಟವ್ರು ಗೈ, ಏನು ಮಾಡೋಕ್ಕಾಗಲ್ಲ ಗೈ. ಟ್ರೈನಾಗ ಆರ್ಡರ್ ಮಾಡಿದ್ದು ಫುಡ್ ಇದು. ನಾನು ಓನ್ಲಿ ಬನ್ ಮಸ್ಕಾಗೋಸ್ಕರ ಆರ್ಡರ್ ಮಾಡಿದೆ. ಅದೇ ನನ್ನ ಟೇಸ್ಟ್ ಇಲ್ಲ ಅಂದರೆ ಅಕ್ಕನ ನೆಗೆಟಿವ್ ರಿವ್ಯೂಸ್ ಕೊಟ್ಬಿಡ್ತೀನಿ. ಇಲ್ಲೂ ಕೂಡ ಸೇಲ್ ಮಾಡ್ತಿದ್ದಾರೆ. ಯಾವುದು? ಇಲ್ಲ ಅದು ಬೇರೆ ಇದು ಬೇರೆ. ಅದು ವಡಾಪಾವ್ ಐತಿ ಕಿಲೋ, ಮುಂಬೈ ವಡಾಪಾವ್ ಸ್ಟಾರ್ಟ್ ಆಗುತ್ತೆ. ಇನ್ಮೇಲೆ ಸಿಗುತ್ತೆ. ಟೇಸ್ಟ್ ಮಾಡ್ಬೇಕು, ನಾನು ಲೈಫಲ್ಲೇ ತಿಂದಿಲ್ಲ ಈ ಕಡೆ. ಇನ್ಮೇಲೆ ಸಿಗುತ್ತೆ. ಹ್ಯಾವ್ ಎ ಸಿಪ್ ಆ್ಯಂಡ್ ಟೆಲ್ ಮಿ ದ ಟೇಸ್ಟ್ ಪ್ಲೀಸ್. ಆರೋಗಿದೆ ಅಂತ ಹೇಳ್ಬೇಡ. ಹೋಗಿದೆ, ನಾನು ಆವಾಗಲೇ ನಿಂಗೆ ಹೇಳಿದೆ ಹೋಗಿದೆ ಅಂತ. ಬಟ್ ಚೆನ್ನಾಗಿದೆ. ಯು ಕ್ಯಾನ್ ಅಂದರೆ ನಾನು ಕುಡಿಬೇಕು ಅಂತ ನೀನು ಚೆನ್ನಾಗಿದೆ ಅಂತ ಹೇಳಿದೆಯಲ್ಲ, ಕಲ್ಲಿ ಗೈಸ್. ನಮ್ಮ ಬ್ಯಾಂಗ್ಳೂರು ಟೀ ಥರ ಎಲ್ಲಿ ಸಿಗಲ್ಲ ಗೈಸ್. ಮರ್ತು ಬಿಡ್ಬೇಕು. ಒಂದು ವಾರ ನೋ ಬ್ಯಾಂಗ್ಳೂರು ಫುಡ್, ನಥಿಂಗ್. ಕಾಫಿ ಸಿಗ್ಬೋದಷ್ಟೇ. ಕಾಫಿ ಎಲ್ಲಾದರೂ ಸಿಗ್ತದೆ ಬೇಡ. ಬನ್ ಮಸ್ಕಾನ ನೀಟಾಗಿ ಮಾಡಿದ್ದಾನೆ ಎಲ್ಲ ನೋಡ್ತೀನಿ ಗೈಸ್. ಈಗ ಚೆನ್ನಾಗಿ ಮಾಡೋಣ ಸಂಗು. ಬೇಡ ಏನು, ಒಂದು ಲೈಕ್ ಟೇಸ್ಟ್ ಹೇಳ್ಬಿಡು, ಒಂದು ಬೈಟ್ ತಗೊಂಡು. ಆ್ಯಾವ್ರೇಜ್ ಓಕೆ. ಬನ್ ಮಸ್ಕಾ ಥರ ಇಲ್ಲ. ಸಾಲ್ಟಿ ಥರ ಇದೆ. ಸಾಲ್ಟಿ ಭಯ ಇಸ್ಕೋದೇದು. ಗೈಸ್, ನಾವು ಫೈನಲಿ ಶಿರ್ಡಿ ರೀಚ್ ಆಗಿದ್ದೀರಿ. ಸೊ ಈಗ ಶಿರ್ಡಿ ರೀಚ್ ಆಗಿದ ತಕ್ಷಣ ಟ್ರೈನ್ ಇಳಿಯೋಕ್ಕೆ ಮುಂಚೆನೇ ಆಟೋ ಅವರು, ಹೋಟೆಲ್ ಅವರು ಬರ್ತಾ ಇದ್ದಾರೆ. ಬೇಡ, ಅವರೇ ಅವರೇ ಬರ್ತಾ ಇರ್ತಾರೆ ನಿಮ್ಮ ಹತ್ರ. ಅಂದರೆ ಬಿಸ್ನೆಸ್ ಹಂಗೆ ನಡೀತಾ ಇದೆ ಇವಾಗ. ಸೊ ಅವ್ರನ್ನ ಫಾಲೋ ಆಗಿ ಹೋಗ್ತಾ ಇದ್ದೀನಿ. ಇವರೇ ಅವರು, ಯೆಲ್ಲೋ ಕಲರ್ ಶರ್ಟ್. ತೋರಿಸ್ತೀನಿ ಎಲ್ಲ ಅಂತ ಹೇಳವ್ರೆ. ನೋಡೋಣ ಬಾಮ. ಆಟೋಗೆ ಬಂದು 20 ರೂಪಾಯಿ ಪರ್ ಪರ್ಸನು. ಅದು ಶೇರಿಂಗ್. ಅದು ಶೇರಿಂಗ್ ಅಂದರೆ 20 ರೂಪೀಸ್ ಒಬ್ಬರಿಗೆ. ಬೇಕಾಗಿರೋ ಲೊಕೇಶನಲ್ಲಿ ಡ್ರಾಪ್ ಮಾಡ್ತಾನೆ. ಬಟ್ ಬೇರೆ ಬೇರೆ ಕ್ವಶನು ಕೇಳ್ತಾ ಇದ್ದಾನೆ. ಯಾವಾಗ ಓದ್ತೀರಾ, ಹೋಟೆಲ್ ಸ್ಟೇ ಮಾಡ್ತೀರಾ, ಒಂದೇ ದಿನನ 2 ದಿನನ ಅಂತ. ಸೊ ಎಲ್ಲ ಹೇಳಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಎಲ್ಲಿ ಡ್ರಾಪ್ ಮಾಡಬೇಕು ಅಲ್ಲಿ ಡ್ರಾಪ್ ಮಾಡಿಕೊಂಡು ನಿಮ್ಮ ಕೆಲಸ ನೀವು ಮಾಡಿರಿ. ಓಕೆ ಗೈಸ್, ಬನ್ನಿ. ನಾವು ಹತ್ತಿದ ಟ್ರೈನಾಗ ಆಲ್ಮೋಸ್ಟ್ 99% ಜನ ಎಲ್ಲ ಶಿರ್ಡಿಗೆ. ಎಲ್ಲ ಖಾಲಿ, ಇಲ್ಲೇ ಟ್ರೈನೆಲ್ಲ ಖಾಲಿ.
ಕಡೆ ಗೈಸ್ ಫುಲ್ ಟ್ರೈನ್ ಫುಲ್ಲು ಶಿರ್ಡಿನೇ. ಇಲ್ಲಿ ನೋಡಿದರೆ ಇಲ್ಲೇ ಒಂದು ದೊಡ್ಡ ಜಾತ್ರೆ ಥರ ಕಾಣಿಸ್ತಾ ಇದ್ದಾರೆ ಜನ. ಅಯ್ಯೋ ಬಿಸಿಲಂತೂ ಸಿಕ್ಕಾಪಟ್ಟು ಬಿಸಿಲಿದೆ. ಈ ಬಿಸಿಲಿಗೆ ಆಗಲ್ಲ ನಮಗೆ. ಒಂದು 2 ಡೇಸ್ ಅಲ್ಲ, ಒಂದು 3 ಡೇಸು ಈ ವೆದರ್ನ ರೂಢಿ ಮಾಡ್ಕೊಬೇಕು. ಇಲ್ಲೇ ಇರೋ 3 ಡೇಸ್ ಅಷ್ಟೇ. ಟ್ರಿಪ್ ಪ್ಲ್ಯಾನ್ ಎಲ್ಲ 3-4 ಡೇಸ್ ಇದೆ. ಆ 3-4 ಡೇಸ್ ಇಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು. ಆಲ್ಮೋಸ್ಟ್ ನಮ್ಮ ಮುಂದೆ ಯಾರೂ ಇಲ್ಲ, ನಾವೇ ಓಡೋಗ್ಬಿಟ್ಟು ಬಂದಿದ್ರಿ ಫಸ್ಟ್. ಈ ಅಣ್ಣ ನಮಗೋಸ್ಕರ ವೇಟಿಂಗ್ ಆಟೋಗೆ. ಅವರು ಒಂದು ಗ್ಯಾಂಗ್ ಅಂತ ಇದೆ ಅವ್ರಕ, ಎಲ್ಲ ಅಲ್ಲೇ ಲೈನಾಗ ನಿಂತ್ಕೊಂಡು ಆಟೋ ಬೇಕಾ ಅಂತ ಕೇಳ್ತಾ ಇದ್ದಾರೆ. टिकट है? हाँ है, फोन में है. हाँ लेकिन GC रहता है ना, बड़ा है. पूछना पड़ता है हमको भी. हाँ नहीं 10:50ಗೆ ಕರೆಕ್ಟಾಗಿ ರೀಚ್ ಆಗಿದೆ. ನಮ್ಗೆ 10:50 ಏನೋ ಡ್ರಾಪ್ ಅಂತ ತೋರಿಸಿದ್ದು ಎಕ್ಸಾಕ್ಟ್ ಟೈಮು. ಇವಾಗ 10:55 ಆಯಿತು. ಒಂದು 5 ಮಿನಿಟ್ಸ್ ನಾವು ಇಳ್ಕೊಂಡು ಅಲ್ಲಿಂದ ಇಲ್ಲಿ ನಡ್ಕೊಂಡು ಬರೋ ಅಷ್ಟೇ. ಡಿಲೇ ಅಂತ ತೋರಿಸಿದ್ದು, ಬಟ್ ಡಿಲೇ ಏನಿಲ್ಲ. 1 ಅವರ್ ಡಿಲೇ, 2 ಅವರ್ ಡಿಲೇ ಅಂತ. ಬಟ್ ಡಿಲೇ ಏನಿಲ್ಲ, ಆನ್ ಟೈಮ್ಗೆ ಬಂದಿದ್ರಿ. ನನಗೆ ಗೊತ್ತು ಲಾಸ್ಟ್ಗೆ ಏನೋ ಒಂದು ಇದಾಗುತ್ತೆ, ಯಾಕಂದರೆ ಶೇರಿಂಗ್ ಅಂತ ಓಕೆ ಅಂದ 20 ರೂಪಾಯಿಗೆ. ಇವಾಗ 2-3 ಹೋಟೆಲ್ ತೋರಿಸ್ತೀನಿ, ಅದ್ರಾಗ ನಿಮ್ಗೆ ಇಷ್ಟ ಆಗಿದ್ದು ನೋಡಿ ಸ್ಟೇ ಮಾಡಿರಿ, ಆಮೇಲೆ ಕಾಸು ಕೊಡ್ರಿ ಅಂತವನೇ. ಗೊತ್ತು ಹೆಂಗೋ 100 ರೂಪಾಯಿ ಕಿತ್ಕೊತಾರೆ, ಏನು ಮಾಡೋಕ್ಕಾಗಲ್ಲ. ಈ ಬಿಸಿಲಾಗ ವೆಯ್ಟ್ ಮಾಡೋಕ್ಕಾಗಲ್ಲ. ಮೇಡಮ್ ಏನೇನೋ ಮಾತಾಡ್ತಾ ಇದ್ಲು, ಅವನ ಹತ್ರ ಹೋಗ್ಬಿಡೋಣ. शेयरिंग नहीं है तो कितना? 100 रुपये. हाँ चले जाओ फिर. 100 ರೂಪೀಸ್ ಅಂತೆ, ಶೇರಿಂಗ್ ಇಲ್ಲ ಅಂತೆ ನಮ್ಗೆ. ಯಾಕಂದರೆ ಇವಾಗ ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಇಲ್ಲ. ಇನ್ನೊಂದು ನಮ್ಮ ಟಿಕೆಟ್ ಬಂತು 1 o'clock ಇದೆ ಟಿಕೆಟ್. ಬೇಗ ಹೋಗಿ ನಾವು ಫಸ್ಟು ಫ್ರೆಶ್ ಅಪ್ ಆಗಬೇಕು ದೇವಸ್ಥಾನದಲ್ಲಿ. ಫಸ್ಟು ನಮ್ಮ ಬಾಬಾ ನೋಡ್ಬೇಕಷ್ಟೇ, ಆಮೇಲೆ ಬೇಕಿದ್ದೆಲ್ಲ. थैंक यू. ऑटो का कास्ट करबेको. 1 डे का कर रहे हैं. हाँ 1 डे का कर रहे हैं. कल का देखेंगे, फैमिली लोग आते हैं. उसका तो साई निवास का बुकिंग है, इसीलिए. सर 2 में ठीक है. One eternity later. ಗೈಸ್ ರೆಡಿ ಆಗಿದ್ದೀರಿ ಶಿರ್ಡಿ ಸಾಯಿಬಾಬಾ ದೇವಸ್ಥಾನ ಹೇ ದರ್ಶನ. ಗಾಯ್ಸ್, ನಾವು ಶಿರ್ಡಿಯಲ್ಲಿ ರೂಮ್ ಕೂಡ ತೊಗೊಂಡಿದ್ದಾಯಿತು. ರೂಮ್ ಬಂದು ಡಿಪೆಂಡ್ಸ್ ಆನ್ ನೀವು ಹೆಂಗೆ ತೊಗೊತೀರಾ ಅಂತ. 500ಇಂದನೇ ಇದೆ ರೂಮ್ಸ್ ಇಲ್ಲಿ. 500ಇಂದ ಇದ್ದಾವೆ, ಬಟ್ ನಮ್ಗೆ ಇಷ್ಟ ಆಗಿಲ್ಲ. ಸೊ ಸ್ವಲ್ಪ ಚೆನ್ನಾಗಿರೋ ರೂಮ್ ಬರೋಣ ಅಂತ ವೇಟ್ ಮಾಡಿ ತೊಗೊಂಡಿದ್ದಾಯಿತು. ಫ್ರೆಶ್ ಅಪ್ ಆಯಿತು. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ರಿ. ಫೋನ್ ಕ್ಯಾಮ್ರಾ ಏನೂ ಅಲೋ ಇಲ್ಲ, ಸೊ ಎಲ್ಲ ಇಲ್ಲೇ ಆಗ್ಬಿಟ್ಟು ಹೋಗ್ತಾ ಇದ್ರಿ. ನಮ್ಮ ಲಾಕರ್ಸ್ ಇದಾವೆ, ಬಟ್ ಏನಕ್ಕೆ ಹತ್ರನೇ ಇದ್ದೀರಲ್ವಾ, ಜಸ್ಟ್ 300 ಮೀಟರ್ಸ್ ಇದೆ. 3-5 ಹಂಗೆ ರಿಸೆಪ್ಷನಿಸ್ಟ್ ಹತ್ರ ಅವರು ಹೆಲ್ಪ್ ಮಾಡ್ತೀನಿ ಅಂದರು. ಅವ್ರ ಹತ್ರನೇ ತಗೊಂಡು ಹಂಗೆ ಓದ್ತೀರಿ, ಎಲ್ಲ ಇಲ್ಲೇ ಬಿಡ್ತೀರಿ. ಬಂದು ಫೋನ್ ಎತ್ಕೊಂಡು ಮಿಕ್ಕಿದ್ದೇನು ಅಪ್ಡೇಟ್ ಇದೆಯೋ ಅದು ಕೊಡ್ತೀವಿ. ಆ್ಯಂಡ್ ನಮ್ಗೆ ಆಟೋ ಅಲ್ಲಿಂದ ಬರೋದಕ್ಕೆ ಪರ್ ಪರ್ಸನ್ 20 ರೂಪೀಸ್ ಅಂತೆ. ಅದು ಏನಂದ್ರು ಅವರು, ಶೇರಿಂಗ್ ಇದ್ರೆ 20 ರೂಪೀಸ್. ಇಲ್ಲ ನಾವು ಲೈಕ್ ಇಲ್ಲ ನಾವು ಹೋಗ್ಬೇಕು ಬ್ರೋ ಅಂತ ಅಂದ್ಬಿಟ್ರೆ ಸಾಕು ಅಂದರೆ 100 ರೂಪೀಸ್. ಇಲ್ಲ ಅಂದರೂ ಅಲ್ಲಿ ಬಿಡ್ತಾನೆ, ಅಲ್ಲಿಂದ ಓಡೋಗ್ಬಿಡ್ತಾನೆ. ರೀಸನಬಲ್ ಇದೆ ಆ್ಯಕ್ಚುಲಿ. ಎಲ್ಲ ಟ್ರಾವೆಲಿಂಗ್ ಇಲ್ಲಿ ಲೋಕಲಲ್ಲಿ ತುಂಬ ರೀಸನಬಲ್ ಇದೆ. ಸೊ ಈಗ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಹೇಳ್ತೀನಿ ಏನೇನಾಯ್ತು. ಆಮೇಲೆ ಕಂಟಿನ್ಯೂ ಮಾಡ್ತೀರಿ ಹೆಂಗಾಯ್ತು ಏನು ಅಂತ. ನೆಕ್ಸ್ಟ್ ನೋಡೋದನ್ನು ಅದ್ರಾಗೆ ಕಂಟಿನ್ಯೂ ಮಾಡೋಣ. ಬಾಯ್. ಫಸ್ಟ್ ನಮ್ಮ ಬಾಬಾ ನೋಡ್ಕೊಂಡು ನಾವು ಅಷ್ಟೇ. ಇವಾಗ ಮಾತ್ರ ಬಾಯ್, ಫುಲ್ ಬ್ಲಾಗ್ ಬಾಯ್ ಅಲ್ಲ. ದರ್ಶನ ಆಗಿದೆ. ಇವಾಗ ಪ್ರಸಾದ ತಿನ್ನಕ್ಕೆ ಹೋಗ್ತಾ ಇದ್ರಿ. ಮತ್ತೆ ಈವ್ನಿಂಗ್ ಇನ್ನೂ ಒಂದು ರೌಂಡ್ ದರ್ಶನಕ್ಕೆ ಹಾಕಿದ್ದೀವಿ. ಅಂದರೆ ಜನ ಕಮ್ಮಿ ಇದ್ದಾರೆ, ಸೊ ಮತ್ತೆ 8 ಗಂಟೆಗೆ ಇನ್ನೊಂದು ಟಿಕೆಟ್ ಬುಕ್ ಮಾಡ್ಕೊಂಡಿದ್ದು. ಆ್ಯಂಡ್ ಇವಾಗ ಮಾತ್ರ ನಾವು ಪ್ರಸಾದ ತಿನ್ನಕ್ಕೆ ಹೋಗ್ತಾ ಇದ್ರಿ. ಪ್ರಸಾದಾಲಯಕ್ಕೆ ಇಲ್ಲಿಂದ 1 ಕಿಲೋಮೀಟ್ರ್ ಇದೆ ಡಿಸ್ಟೆನ್ಸ್. 1 ಕಿಲೋಮೀಟರ್ ಆಟೋ ನೋಡ್ತೀರಿ. ತುಂಬ ಅಂದರೆ ತುಂಬ
ಬಿಸಿಲಿದೆ. ಆ್ಯಂಡ್ ನಮ್ಮ ಹೋಟೆಲಾಗ ನೋಡಿ ಸಾಯನಗಪ್ಪ ಹಿಂಗಿದೆ. ಆ್ಯಂಡ್ ಹೋಟೆಲ್ ಆಚೆ ನೋಡಿ ಮೇಡಮ್, ಪೀಸ್ಫುಲ್ ಆಗಿದೆ. ಅಬ್ಬಾ, ಹೋಟೆಲ್ ಬಂದು ಇದು ಶ್ರೀ ಸಾಯಿ SK ಪ್ಯಾಲೇಸ್ ಅಲ್ಲಿ ಮೇಲೆ ಗಂಟ ಚೆನ್ನಾಗಿದೆ ನೋಡೋಣ ಇವಾಗ. ಇದರಲ್ಲಿ ಇನ್ನೊಂದು ಏನು ಗೊತ್ತಾ, ಈ ಥರ ಎಲ್ಲ ಮುಂದೇನೂ ಇಡಲ್ಲ, ಬಟ್ ಇದೊಂದು ಒಂಥರ ಅಟ್ರಾಕ್ಟ್ ಆಗಿಟ್ಟಿದ್ದಾರೆ. ಬಂದ ತಕ್ಷಣ ಇಲ್ಲಿ ನೋಡಿದ ತಕ್ಷಣ ನನಗೆ ಹೋಟೆಲ್ ಓಕೆ ಚೆನ್ನಾಗಿದೆ, ಒಳಗಡೆನೂ ಚೆನ್ನಾಗಿದೆ. ಹೌದು, ಸೊ ಮಸ್ಟ್ ವಿಸಿಟ್ ಗೈಸ್. ಓಕೆ ಗೈಸ್, ಇವಾಗ ಆಟೋಗೋಸ್ಕರ ಹುಡ್ಕೋಣ. 1 ಕಿಲೋಮೀಟರ್ ಇದೆ ಆ್ಯಕ್ಚುಲಿ ನಾವಿರೋ ಪ್ಲೇಸ್. 1 ಕಿಲೋಮೀಟ್ರ್ ಇದೆ, ಬಟ್ ನಡ್ಕೊಂಡು ಹೋಗೋ ಅಷ್ಟಿಲ್ಲ ನಮ್ಗೆ ಪೇಷನ್ಸ್. ಈವ್ನಿಂಗ್ ಆಗಿದೆ, ನಡಿಬೋದು. ಇಲ್ಲೇ ಒಂದು ಆಟೋ ಇದೆ, ಕೇಳೋಣ. ಏನೋ 500 ಹೇಳ್ತೀನಿ. 1 ಕಿಲೋಮೀಟರ್ಗೆ 500 ಹೇಳಿದರೆ ಅವನೇ ಬೇಕಾ? ನಡ್ಕೊಂಡು ಹೋಗ್ತೀನಿ. भैया आते हाँ चलो बैठो सर। प्रसादालय हाँ बैठो। कितना? कितना आदमी? 2 आदमी 2 आदमी 60 रुपये है। 60 हाँ 50 ले लो ना. नहीं सर लंबा है। ठीक है 60 रुपीस अंते गाइस. पानी पी के आता है। हाँ ठीक है. ಆ್ಯಕ್ಚುಲಿ ಈಚ್ ಪರ್ಸನ್ 30 rupees. ಆ್ಯಕ್ಚುಲಿ ಪ್ರೈಸ್ ತುಂಬ ಕಮ್ಮಿ ಇದೆ ಇವಾಗ. ಏನಕ್ಕೆ ಅಂದರೆ ರಾಮನವಮಿ ಬರ್ತಿದೆ ಅಲ್ವಾ, ಅದಕ್ಕೋಸ್ಕರ. ಇವತ್ತು ಮಂಗಳವಾರ, ಗುರುವಾರ ರಾಮನವಮಿ ಇದೆ. ಸೊ ಜನ ಜಾಸ್ತಿ ಇದ್ದಾರೆ. ಜನ ಜಾಸ್ತಿ ಇದ್ದ ಟೈಮಾಗ ಇವ್ರು ನಾರ್ಮಲ್ ರೇಟೇ ಹೇಳ್ತಾರೆ ಅಂದರೆ ಜಾಸ್ತಿ ಅಂದರೆ ಅಷ್ಟು ಜಾಸ್ತಿನೂ ಅಲ್ಲ, ಒಂದು ಮಟ್ಟಕ್ಕೆ ಇದ್ದಾರೆ. ಯಾವಾಗಲೂ ಇರೋ ಥರ ಇಲ್ಲ, ಒಂದು ಸ್ವಲ್ಪ ಒಂದು ಡಬಲ್ ಆಗಿದ್ದಾರೆ ಇವಾಗ ಸದ್ಯಕ್ಕೆ. ಡಬಲ್ ಇದೆ, ಅದಕ್ಕೋಸ್ಕರ ಪ್ರೈಸ್ ಕೂಡ ಜಾಸ್ತಿ ಇದೆ. ಆ್ಯಂಡ್ ದರ್ಶನ ಮಾತ್ರ ನಮ್ಗೆ ಕರೆಕ್ಟ್ 30 ಮಿನಿಟ್ಸ್ ಒಳಗಡೆ ಆಗೈತೆ. ಆ್ಯಕ್ಚುಲಿ ಅದು 200 ಟಿಕೆಟಿಂದ 30 ಮಿನಿಟ್ಸ್ ಆಗಿದೆ. 200 ಟಿಕೆಟ್ ನಾವು ಒಂದು 15 ಡೇಸ್ ಮುಂಚೆ ಬುಕ್ ಮಾಡ್ಕೊಂಡಿದ್ರಿ. ಆ್ಯಂಡ್ ಇವಾಗ ಇಲ್ಲಿ ಬಂದು ನೋಡಿದರೆ ಇವತ್ತಿಗೂ ಇನ್ನೂ ಖಾಲಿ ಇದ್ದಾವೆ. ಹೌದೌದು. ಸೊ ಇವತ್ತು ಇನ್ನೊಂದು ನೈಟ್ 8 o'clockಗೆ ಆರತಿ ಟೈಮ್ಗೆ ತೊಗೊಂಡಿದ್ರಿ. ನೋಡ್ತೀರಿ ಆರತಿ ಆಗೋ ಟೈಮ್ಗೆ ನಮ್ಗೆ ಜನ ಕಮ್ಮಿ ಇದ್ದರೆ ಅವಾಗ ಇನ್ನೊಂದು ಸರ್ತಿ ರೌಂಡ್ ಹೋಗಿ ಬರ್ತೀರಿ. ಆ್ಯಂಡ್ ಶಿರ್ಡಿದಾಗ ಏನೇನಿದ್ದಾವೆ ಎಲ್ಲ ಅಪ್ಡೇಟ್ ಇವಾಗ ಕೊಡ್ತೀರಿ. ಚಾವಡಿ ಪ್ಲಸ್ ಇನ್ನೊಂದು ಮ್ಯೂಸಿಯಮ್ ಅವೆಲ್ಲ ಕೊಡ್ತೀರಿ. ಎಸ್, ಹೋಗಿ ತೋರಿಸ್ತೀರಿ ನಿಮ್ಗೂ. ಸೊ ನೀವು ವೆಯ್ಟ್ ಮಾಡಬೇಡಿ, ನೋಡಿ. ಅವ್ರೇನು ವೆಯ್ಟ್ ಮಾಡಲ್ಲ, ನಾವು ವೆಯ್ಟ್ ಮಾಡಬೇಕಿನ್ನ. ಓಕೆ ಗೈಸ್, ಬಾಯ್.